ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ರಾಧಾ. ವೆಲ್ಕಮ್ ಬ್ಯಾಕ್ ಟು ಮೈ ರಾಧಾ ರಿಷಿ ಬ್ಲಾಗ್ ಕನ್ನಡ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಕ್ಕೆ ಮುಂಚೆ ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದೀರೋ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಪ್ರೆಸ್ ಮಾಡೋದ್ರಿಂದ ನಾನು ಮುಂದೆ ಯಾವುದೇ ಹೊಸ ವಿಡಿಯೋ ಹಾಕಿದರೂ ಸಹ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಇವತ್ತು ಶನಿವಾರ. ನಾನು ಕೂಡ ಬೆಳಿಗ್ಗೆ ಸ್ವಲ್ಪ ಲೇಟಾಗಿ ಎದ್ದೆ, ಏಕೆಂದರೆ ಮಕ್ಳಿಗೆ ರಜೆ ಇರೋದ್ರಿಂದ ಸ್ವಲ್ಪ ಲೇಟಾಗಿ ಎದ್ವಿ. ಮೋಕ್ಷಿ ಮುಂಚೆನೇ ಎದ್ಬಿಟ್ಟು ಕೂತ್ಕೊಂಡಿದ್ದ ಹಾಲಲ್ಲಿ. ನಮ್ಮ ರಿಷು ಕೂಡ ಇನ್ನೂ ಮಲ್ಕೊಂಡಿದ್ದ. ಅವನ್ನ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಅಂದ್ಕೊಂಡೆ, ಆದ್ರೂ ಕೇಳಲಿಲ್ಲ ಮನಸ್ಸು. ಸುಮ್ಮನೆ ಅವನ್ನ ಟಚ್ ಮಾಡಿ ಎಬ್ಸೋಣ ಅಂತ ನೋಡಿದೆ. ಅವನು ಎದ್ದೇಳಲಿಲ್ಲ. ಅಷ್ಟು ನಿದ್ದೆ ಮಾಡ್ತಾನೆ ಅವನು ರಜೆ ಟೈಮ್ಗಳಲ್ಲಿ. ಮಕ್ಳುಗಳು ಈ ರೀತಿ ಮಲ್ಕೊಂಡಿದ್ದಾಗ ತುಂಬ ಅಂದರೆ ತುಂಬಾ ಮುದ್ದಾಗಿ ಚೆನ್ನಾಗಿ ಕಾಣಿಸ್ತಾ ಇರ್ತಾರೆ. ಎಬ್ಸೋದಕ್ಕೂ ಮನ್ಸು ಬರೋದಿಲ್ಲ, ಹಾಗೆ ಸುಮ್ಮನೆ ಬಿಡೋದಕ್ಕೂ ಮನ್ಸು ಬರೋದಿಲ್ಲ. ನನಗೂ ಕೂಡ ಹಾಗೇನೆ ಅವ್ನು ಮಲ್ಕೊಂಡಿದ್ದಾಗ ಆಗ್ತಾಯಿದ್ದಿದ್ದು. ಸರಿ, ಏನು ಎಬ್ಸೋದು ಬೇಡ ಅಂತೇಳಿ ಏನಾದರೂ ಸ್ವಲ್ಪ ಟಿಫನ್ ರೆಡಿ ಮಾಡೋಣ ಅಂತೇಳಿ ಅಡುಗೆ ಮನೆಗೆ ಹೊರಟೆ. ನಾನಿಲ್ಲಿ ಹೆಸ್ರು ಕಾಳು ಪಲ್ಯ ಅಂತನಾದರೂ ಅನ್ಬೋದು, ಇಲ್ಲ ಹೆಸ್ರು ಕಾಳು ಗೊಜ್ಜು, ಹೆಸ್ರು ಕಾಳು ದಾಲು ಅಥವಾ ಹೆಸ್ರು ಕಾಳು ಗ್ರೇವಿ ಏನು ಬೇಕಾದರೂ ಅನ್ಬೋದು. ಪಲ್ಯ ಥರ ಮಾಡಿದ್ರೆ ಇದು ಹೆಸ್ರು ಕಾಳು ಪಲ್ಯ ಆಗುತ್ತೆ. ಸ್ವಲ್ಪ ನಾವು ಗ್ರೇವಿ ಥರ ಮಾಡಿದ್ರೆ ಹೆಸ್ರು ಕಾಳು ಗೊಜ್ಜು ಅಥವಾ ಗ್ರೇವಿನೋ ಏನಾದರೂ ಆಗುತ್ತೆ. ಅದನ್ನು ಮಾಡೋಣ, ಇದಕ್ಕೆ ಚಪಾತಿ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಮುಂಚೆನೇ ನಾನು ಹೆಸ್ರು ಕಾಳನ್ನ ನೆನೆಸಿಡಬೇಕಿತ್ತು ನೈಟೇ. ಆದರೆ ನಾನು ಯಾವುದೇ ರೀತಿ ಪ್ಲ್ಯಾನ್ ಇರಲಿಲ್ಲ ಏನು ಮಾಡೋದು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಅಂತೇಳಿ. ಹಂಗಾಗಿ ಏನೂ ನೆನೆಸಿರಲಿಲ್ಲ. ಸಡನ್ನಾಗಿ ಪ್ಲ್ಯಾನ್ ಆಗಿದ್ದರಿಂದ ಇವಾಗಲೇ ಡೈರೆಕ್ಟಾಗಿ ನಾನು ಹೆಸ್ರು ಕಾಳನ್ನ ಹಾಕೋತಾ ಇದ್ದೀನಿ. ಮುಂಚೆನೇ ನೆನೆಸಿದ್ರೆ ಸ್ವಲ್ಪ ಚೆನ್ನಾಗಿ ನೆಂದಿರುತ್ತೆ, ಬೇಗ ಕೂಡ ಬೇಯ್ಕೊಳ್ಳುತ್ತೆ. ಆದರೆ ನಾನು ನೆನೆಸಿಲ್ದೇ ಇರೋ ಕಾರಣ ಇವಾಗಲೇ ಒಂದು ಕುಕ್ಕರ್ಗೆ ಚೆನ್ನಾಗಿ ಹೆಸ್ರು ಕಾಳನ್ನ ತೊಳ್ಕೊಂಡು ಅದಕ್ಕೆ ಬೇಕಾಗಿರೋ 1.5 ಲೋಟದಷ್ಟು ನೀರು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪು ಮತ್ತು ಒಂದು ಸ್ವಲ್ಪ ಅರಿಶಿನ ಮತ್ತು ಒಂದು ಸ್ವಲ್ಪ ಆಯಲ್ ಹಾಕ್ಕೊಂಡಿದ್ದೀನಿ, ಅಡುಗೆ ಎಣ್ಣೆ ಹಾಕ್ಕೊಳ್ಳೋದ್ರಿಂದ ಅದು ವಿಷಲ್ ಬಂದಾಗ ಅದು ಈಚೆ ಸುರಿಯೋದಿಲ್ಲ. ಹಾಗಾಗಿ ಈ ಹೆಸ್ರು ಕಾಳನ್ನ ಸುಮಾರು ಒಂದು 5ರಿಂದ 6 ವಿಷಲ್ನೇ ನಾನು ಕೂಗಿಸ್ಕೊಂಡೆ. ಮುಂಚೆನೇ ನೆನೆಸಿ ಬೇಯಿಸ್ಕೊಬಿಟ್ಟಿದ್ದಿದ್ರೆ ಸುಮಾರು ಒಂದು 2ರಿಂದ 3 ವಿಷಲ್ಗೆಲ್ಲ ಅದು ಚೆನ್ನಾಗಿ ಬೇಯ್ಕೊಳ್ತಿತ್ತು. ನೆನೆಸಿಲ್ದೇ ಇರೋ ಕಾರಣ ಅದನ್ನು ನಾನು ಸುಮಾರು ಒಂದು 6ರಿಂದ 7 ವಿಷಲ್ನೇ ಕೂಡ ಕೂಗಿಸ್ಕೊಂಡಿದ್ದೀನಿ. ಈ ಥರ ದಾಲ್ಗಾಗಿರ್ಬೋದು ಅಥವಾ ಹೆಸ್ರು ಕಾಳು ಪಲ್ಯ ಗೊಜ್ಜಿಗಾಗಿರ್ಬೋದು, ಕಾಳು ಚೆನ್ನಾಗಿ ಬೆಂದ್ರೇ ಅದರಲ್ಲಿರೋ ರಸ ಎಲ್ಲ ಚೆನ್ನಾಗಿ ಬಿಡುತ್ತೆ, ತಿನ್ನೋದಕ್ಕೆ ಟೇಸ್ಟಾಗಿ ಸಿಗುತ್ತೆ. ದಾಲ್ ಕೂಡ ಚೆನ್ನಾಗಿ ಗಟ್ಟಿ ಬರುತ್ತೆ. ಕಾಳು ಬೇಯ್ದಿಲ್ಲ ಅಂತಂದರೆ ಅಷ್ಟೊಂದು ನಮಗೆ ರುಚಿ ಸಿಗೋದಿಲ್ಲ. ಇನ್ನು ಆ ಕಾಳು ಕೂಡ ಬೆಂದು ಸಪ್ರೇಟ್ ಎತ್ತಿಟ್ಕೊಂಡಿದ್ದೀನಿ. ನಂತರ ಇಲ್ಲೊಂದು ಬಾಣಲಿನ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು 2ರಿಂದ 3 ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಸಾಸಿವೆ, ಹಾಗೆ ಸ್ವಲ್ಪ ಜೀರಿಗೆ ಮತ್ತು ಸಣ್ಣದಾಗೆ ಹಚ್ಚಿರುವಂಥ ಬೆಳ್ಳುಳ್ಳಿ ಪೀಸ್ಗಳನ್ನ ಹಾಕ್ಕೊಂಡಿದ್ದೀನಿ. ನಂತರ ಇದಕ್ಕೆ ಒಂದು ಬ್ಯಾಡಗೆ ಮೆಣಸಿಕಾಯಿನೂ ಕೂಡ ಮುರಿದು ಸೇರಿಸಿದ್ದೀನಿ. ನಂತರ 1-2 ಹಸಿರು ಮೆಣಸಿಕಾಯಿ, ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ನಂತರ ಇದಕ್ಕೆ ಒಂದು ಅರ್ಧ ಕಪ್ ಆಗುವಷ್ಟು ಈರುಳ್ಳಿನೂ ಕೂಡ ಸಣ್ಣದಾಗೆ ಹಚ್ಕೊಂಡು ಇಟ್ಕೊಂಡಿದ್ದೆ. ಅದನ್ನು ಕೂಡ ಸೇರಿಸಿ ಚೆನ್ನಾಗಿ ಎಣ್ಣೆಲೆ ಕಲರ್ ಸ್ವಲ್ಪ ಚೇಂಜ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ. ನಂತರ ಇದಕ್ಕೆ ಒಂದು ಅರ್ಧ ಕಪ್ ಆಗುವಷ್ಟು ಟೊಮೊಟೊನೂ ಕೂಡ ಹಾಕ್ಬಿಟ್ಟು ಚೆನ್ನಾಗಿ ಅದು ಫುಲ್ಲು ಮೆತ್ತಗಾಗಬೇಕು ಟೊಮೊಟೊ. ಆ ರೀತಿ ಚೆನ್ನಾಗಿ ಹುರಿತಾ ಇದ್ದೀನಿ ಎಣ್ಣೆಲೇ. ಅದು ಮೆತ್ತಗಾಗಿದ ನಂತರ ಇಲ್ಲಿ 1 ಸ್ಪೂನ್ ಆಗುವಷ್ಟು ಜೀರಿಗೆ ಪೌಡ್ರನ್ನು ಕೂಡ ಸೇರಿಸ್ತಾ ಇದ್ದೀನಿ. ನಂತರ ಇದಕ್ಕೆ 1 ಸ್ಪೂನು ಇಲ್ಲ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಧನಿಯಾ ಪೌಡರ್ನು ಕೂಡ ಹಾಕೋತಾ ಇದ್ದೀನಿ. ಮತ್ತು ಇದಕ್ಕೆ ಒಂದು ಅರ್ಧ ಸ್ಪೂನು, ಮಾಮೂಲಿ ಇಲ್ಲ 1 ಸ್ಪೂನು, ನಮಗೆ ಖಾರ ಜಾಸ್ತಿ ಬೇಕು ಅಂತಂದರೆ ಹಾಕೋಬೋದು. ಇಲ್ಲಿ ನಾನು ಸ್ವಲ್ಪ ಹಸಿಮೆಣ್ಸಿಕಾಯಿನೂ ಕೂಡ ಹಾಕಿದ್ದೀನಿ. ಹುಡುಗರು ತಿನ್ನೋದ್ರಿಂದ ನಾನು ಅಷ್ಟೊಂದೇನು ಖಾರ ಮಾಡೋದಕ್ಕೆ ಹೋಗ್ತಾ ಇಲ್ಲ. ಒಂದು ಅರ್ಧ ಸ್ಪೂನ್ ಇಲ್ಲ 1 ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪುಡಿನೂ ಸೇರಿಸ್ತಾ ಇದ್ದೀನಿ. ನಂತರ 1 ಚಿಟಿಕೆ ಆಗುವಷ್ಟು ಅರಿಶಿಣದ ಪೌಡ್ರು ಕೂಡ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಈ ಮಸಾಲೆ ಪುಡಿಗಳೇನಿರುತ್ತೆ ಇದನ್ನೆಲ್ಲ ಹಾಕಿದ ಮೇಲೆ ಚೆನ್ನಾಗಿ ಹುರಿಬೇಕು ನಾವು. ಅದು ಮಸಾಲೆ ಸ್ಮೆಲ್ಲೆಲ್ಲ ಹೋಗುತ್ತೆ ಎಣ್ಣೆಲಿ ಚೆನ್ನಾಗಿ ಹುರಿದಾಗ. ನಾನು ಕೂಡ ಚೆನ್ನಾಗಿ ಸ್ವಲ್ಪ ಸಾಫ್ಟ್ ಬರೋ ತನಕ ಚೆನ್ನಾಗಿ ಹುರಿತಾ ಇದ್ದೀನಿ. ನಂತರ ಇದಕ್ಕೆ ಮುಂಚೆನೇ ಬೇಯಿಸಿ ಇಟ್ಕೊಂಡಿರುವಂಥ ಹೆಸ್ರು ಕಾಳನ್ನು ಕೂಡ ನೀರು ಸಮೇತನೇ ಸೇರಿಸ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು, ತುಂಬ ಅಂದರೆ ತುಂಬ ಚೆನ್ನಾಗಿ ಬೆಂದಿತ್ತು. ಒಂದು 6ರಿಂದ 7 ವಿಷಲ್ನೇ ನಾನು ಕೂಗಿಸಿ ಇಟ್ಟಿದ್ನಲ್ವ, ಹಾಗಾಗಿ ಚೆನ್ನಾಗಿ ಪರ್ಫೆಕ್ಟಾಗಿ ನಮಗೆ ದಾಲ್ ರೀತಿ ರೆಡಿಯಾಗಿತ್ತು. ಅದು ಕಾಳು ಬೆಂದು ಅದನ್ನು ಕೂಡ ಈ ಹಂತದಲ್ಲೇ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಹೆಸ್ರು ಕಾಳಲ್ಲಿ ತುಂಬಾ ಪ್ರೋಟೀನ್ ಅಂಶ ಇದೆ. ಹೆಸ್ರು ಕಾಳನ್ನ ನಾವು ಪದೇ ಪದೇ ಬಳಸೋದ್ರಿಂದ ದೇಹ ಕೂಡ ತಂಪಾಗಿರುತ್ತೆ. ಈ ಹೆಸ್ರು ಕಾಳನ್ನು ನಾವು ಪ್ರತಿನಿತ್ಯ ಅಥವಾ ವಾರದಲ್ಲಿ ಒಂದು 2-3 ಸಲ ಹಾಗೆ ತಿಂದ್ರೂ ಕೂಡ ನೆನೆಸ್ಬಿಟ್ಟು ಒಳ್ಳೆಯದು. ಇಲ್ಲ ಈ ರೀತಿ ಏನಾದರೂ ಸಾಂಬಾರುಗಳಲ್ಲಿ ಪಲ್ಯಗಳಲ್ಲಿ ಬಳಸ್ಕೊಂಡು ತಿಂದ್ರೂ ಚೆನ್ನಾಗಿರುತ್ತೆ. ಹಾಗೆ ಇದನ್ನು ಮೊಳಕೆ ಕಟ್ಟು ತಿಂದ್ರೂ ತುಂಬ ಅಂದರೆ ತುಂಬಾ ಒಳ್ಳೆಯದು ದೇಹಕ್ಕೆ. ಮತ್ತು ಈ ಹೆಸ್ರು ಕಾಳು ಏನಿದೆ ಇದು ನಮಗೆ ತೂಕ ಕಡಿಮೆ ಮಾಡಲು ಕೂಡ ಸಹಾಯ ಮಾಡುತ್ತೆ. ಹಾಗೆ ಇದು ಅಧಿಕ ಪ್ರೋಟೀನ್ ಅಂಶನ ಹೊಂದಿದೆ.
ಮತ್ತು ಇದರಲ್ಲಿ ಕಬ್ಬಿಣದ ಅಂಶ ಕೂಡ ಹೆಚ್ಚಾಗಿದೆ. ಹಾಗೆ ರಕ್ತದ ಒತ್ತಡ ಕೂಡ ನಮ್ಮ ದೇಹದಲ್ಲಿ ಕಡಿಮೆ ಮಾಡೋದಕ್ಕೆ ತುಂಬ ಅಂದರೆ ತುಂಬಾ ಸಹಾಯ ಮಾಡುತ್ತೆ. ಒಟ್ಟಾರೆ ಹೇಳಬೇಕು ಅಂದರೆ ನಮ್ಮ ದೇಹದಲ್ಲಿರುವಂಥ ವಿಷಕಾರಿ ಅಂಶಗಳನ್ನ ಆದಷ್ಟು ಇದು ದೂರ ಮಾಡುತ್ತೆ. ಈ ಹೆಸ್ರು ಕಾಳನ್ನೆಲ್ಲ ಸೇರಿಸ್ಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ನಾನು ಕುದಿ ಬರೋ ತನಕ ಕುದಿಸ್ಕೊತಾ ಇದ್ದೀನಿ. ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ. ಮುಂಚೆನೇ ಸ್ವಲ್ಪ ಉಪ್ಪು ಹಾಕಿದ್ದೀನಿ, ನೋಡಿಕೊಂಡು ಈ ಟೈಮಲ್ಲೂ ಕೂಡ ಸೇರಿಸಿದ್ದೀನಿ. ನಂತರ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಕೊನೆಯದಾಗೆ ಸ್ವಲ್ಪ ಬೆಣ್ಣೆನ ಹಾಕ್ಕೊಂಡಿದ್ದೀನಿ, ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ಹೇಳಿ. ದಾಲ್ ಅಂತಂದರೆ ನಮಗೆ ಆದಷ್ಟು ಗಟ್ಟಿಯಾಗಿ ಚೆನ್ನಾಗಿರಬೇಕು, ಚಪಾತಿಗೆ ದೋಸೆಗೆಲ್ಲ ಆವಾಗ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಇವತ್ತು ಸ್ಯಾಟರ್ಡೆ ಮತ್ತು ನಾಳೆ ಕೂಡ ಸಂಡೇ ಇರೋದ್ರಿಂದ ಹುಡುಗರಿಗೆ ರಜೆ ಇದೆ. ಇವತ್ತು 4th ಸ್ಯಾಟರ್ಡೆ ಅಲ್ವಾ, ಹಾಗಾಗಿ ನಾಳೆ ಮಾಮೂಲಿ ಹಾಲಿಡೇ ರಜೆ ಇದೆ. ನಾನು ಸುಮ್ಮನೆ ಹಾಗೆ ಕುತ್ಕೊಂಡಿದ್ದೀನಿ, ಏನೋ ಕೆಲಸ ಇಲ್ಲ. ಹಾಗೆ ಸ್ವಲ್ಪ ಇತ್ತೀಚೆಗೆ ಯಾಕೋ ಫುಲ್ಲು ನೋಡ್ತಾ ಇರ್ಬೋದು, ತುಟಿ ಫುಲ್ಲು ಬ್ಲ್ಯಾಕ್ ಆಗಿಬಿಟ್ಟಿದೆ ಲಿಪ್ಪು. ಅದಕ್ಕೆ ಅಂದರೆ ಲಿಪ್ಟಿಕ್ ಹಾಕೋದ್ರಿಂದ ಕೆಲವು ಲಿಪ್ಟಿಕ್ಗಳು ಚೆನ್ನಾಗಿಲ್ಲದೆ ಇದ್ದರೆ ತುಟಿ ಕಪ್ಪಾಗೋ ಚಾನ್ಸಸ್ ಇರುತ್ತೆ. ಡೈಲಿ ಹಚ್ತಾ ಇದ್ರೂ ಕೂಡ ತುಟಿ ಕಪ್ಪಾಗೋ ಚಾನ್ಸಸ್ ಇರುತ್ತೆ ಲಿಪ್ಟಿಕ್ಕಿಂದ. ಆದರೆ ನಾನು ಅಷ್ಟಾಗೇನು ಹಚ್ಚೋಕ್ಕೆ ಹೋಗೋದಿಲ್ಲ, ಹೊರಗಡೆ ಎಲ್ಲಾದರೂ ಹೋದರೆ ಹಾಕೊತೀನಿ. ಆದರೂ ಯಾಕೋ ಕಪ್ಪಾಗಿದೆ ಅಂತ ಅನ್ನಿಸ್ತಾ ಇದೆ. ಅದಕ್ಕೆ ಏನಾದರೂ ಮನೇಲೇ ಹೋಮ್ ರೆಮಿಡಿನ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನಾವು ಆದಷ್ಟು ನೀರನ್ನು ಜಾಸ್ತಿ ಕುಡಿಯೋದ್ರಿಂದ ದೇಹನ ತುಂಬ ಅಂದರೆ ತುಂಬ ಆರೋಗ್ಯವಾಗಿ ಇಟ್ಕೋಬೋದು. ದಿನಕ್ಕೆ 5ರಿಂದ 6 ಲೀಟರ್ ನೀರು ಕುಡಿಬೇಕು ಅಂತ ಎಲ್ಲರಿಗೂ ಗೊತ್ತೇ ಇರುತ್ತೆ ಸಾಮಾನ್ಯವಾಗಿ. ಹಾಗಾಗಿ ಊಟ ಕಡಿಮೆ ಆದ್ರೂ ನೀರನ್ನು ನಾವು ಜಾಸ್ತಿ ಕುಡಿಬೇಕು. ಆದರೆ ನಾನು ಅಷ್ಟೊಂದೇ ನೀರು ಕುಡಿಯೋಕ್ಕೆ ಹೋಗೋದಿಲ್ಲ. ಮತ್ತು ನಾನಿಲ್ಲಿ ಒಂದನ್ನ ಬೌಲ್ನ ತೊಗೊಂಡಿದ್ದೀನಿ. ಅದಕ್ಕೆ 1 ಸ್ಪೂನ್ ಆಗುವಷ್ಟು ಸಕ್ಕರೆ, 1 ಚಿಟಿಕೆಯಷ್ಟು ಅರಿಶಿಣದ ಪುಡಿ, ನಂತರ ಇದಕ್ಕೆ 1 ನಿಂಬೆಹಣ್ಣಲ್ಲಿ ಸ್ವಲ್ಪ ಕಟ್ ಮಾಡಿ ತೊಗೊಂಡಿದ್ದೀನಿ. ಅದಕ್ಕೆ ಒಂದು 2ರಿಂದ 3 ಡ್ರಾಪ್ ಆಗುವಷ್ಟು ನಿಂಬೆಹಣ್ಣು ರಸನ ಹಿಂಡ್ಕೊತಾ ಇದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ. ಅದು ಸಕ್ಕರೆ ಏನಿರುತ್ತೆ ಅದು ಚೆನ್ನಾಗಿ ಕರಗ್ತಾ ಬರಬೇಕು ಅದರೊಳಗಡೆ. ನಾನಿಲ್ಲಿ ವೇಸ್ಟ್ ಮಾಡೋದೇನು ಬೇಡ ಅಂತ ಸ್ವಲ್ಪನೇ ತೊಗೊಂಡಿದ್ದೀನಿ. ಈ ಸಕ್ಕರೆ ತಗೊಳ್ಳೋದ್ರಿಂದ ನಮ್ಮ ತುಟಿ ಮೇಲೆ ಆಗಿರ್ಬೋದು, ಮುಖದಲ್ಲಾಗಿರ್ಬೋದು, ಏನು ಡೆಸ್ಟ್ ಸ್ಕಿನ್ ಇರುತ್ತೆ ಅದನ್ನೆಲ್ಲ ತೆಗೆಯೋಕ್ಕೆ ತುಂಬಾ ಸಹಾಯ ಮಾಡುತ್ತೆ. ನಂತರ ಇದನ್ನು ರೆಡಿ ಮಾಡಿ ಇಟ್ಕೊಂಡ್ಮೇಲೆ ನಾನಿಲ್ಲಿ ಒಂದು ಬ್ರಷ್ನ ತೊಗೋತಾ ಇದ್ದೀನಿ. ಇದು ಹೊಸ ಬ್ರಷು, ಯೂಸ್ ಮಾಡದೇ ಇರುವಂಥ ಬ್ರಷು. ಈ ಬ್ರಷನ್ನು ಉಲ್ಟಾ ಮಾಡಿಕೊಂಡು ನಾನು ಚೆನ್ನಾಗೆ ತಿಕ್ತಾ ಇದ್ದೀನಿ ತುಟಿನ. ತುಂಬ ಅಂದರೆ ತುಂಬಾ ಅದರಲ್ಲಿ ಡೆಸ್ಟು ಅಂಟ್ಕೊಬಿಡುತ್ತೆ, ನೋಡ್ಬೋದು. ನಂತರ ನಾನಿಲ್ಲಿ ಒಂದು ಕಾಟನ್ ಬಟ್ಟೆಯಿಂದ ಫುಲ್ಲು ತುಟಿ ಎಲ್ಲ ಕ್ಲೀನ್ ಮಾಡಿಕೊಂಡು ಮತ್ತೆ ನಾನು ಏನು ಪೇಸ್ಟ್ನ ಮಾಡಿಟ್ಕೊಂಡಿದ್ನೋ ಅದನ್ನು ನಿಧಾನವಾಗಿ ಫುಲ್ಲು ತುಟಿಗೆ ಅಪ್ಲೈ ಮಾಡ್ತಾಯಿದ್ದೀನಿ. ಅದು ಅರಿಶಿಣದ ಪುಡಿ ಹಾಕಿರೋದ್ರಿಂದ ಮತ್ತು ನಿಂಬೆಹಣ್ಣೆಲ್ಲ ಸೇರಿಸಿರೋದ್ರಿಂದ ಸ್ವಲ್ಪ ನಮಗೆ ತುಟಿ ಉರಿ ಅನಿಸುತ್ತೆ. ಅಂದರೆ ಜಾಸ್ತಿ ಇರೋದಿಲ್ಲ, ಸ್ವಲ್ಪ ಮಟ್ಟಿಗೆ ನಮಗೆ ಉರಿ ಅಂತ ಅನಿಸ್ತಾ ಇರುತ್ತೆ ಅದನ್ನು ನಾವು ತಿಕ್ಕಬೇಕಾದ್ರೆ. ಇದನ್ನೆಲ್ಲ ಚೆನ್ನಾಗಿ ನಾವು ತುಟಿಗೆ ಸೆಟ್ ಆಗೋ ಥರ ಸ್ಪ್ರೆಡ್ ಮಾಡಿ ಮತ್ತು ನಾವು ಯಾವ ರೀತಿ ಬ್ರಷ್ ಮಾಡ್ತೀವೋ ಅದೇ ರೀತಿ ಕೈಯಿಂದನೇ ಚೆನ್ನಾಗಿ ನಾವು ತಿಕ್ಕಬೇಕಾಗುತ್ತೆ. ಮತ್ತು ನನ್ನ ಮಗನ ಜೊತೆ ಮಾತಾಡಿಕೊಂಡು ನಗು ಬರ್ತಾಯಿತ್ತು ನನಗೆ. ಫುಲ್ಲು ಆಂಜನೇಯಂದು ಮೂತಿ ಆಗುತ್ತಲ್ಲ ಆ ರೀತಿ ಆಗಿಬಿಟ್ಟಿತ್ತು ಅಂತ. ನಂತರ ಇದನ್ನೆಲ್ಲ ಅಪ್ಲೈ ಮಾಡಿದಾದಮೇಲೆ ಒಂದು 10 ನಿಮಿಷನಾದರೂ ನಾವು ಬಿಡಬೇಕು ತುಟಿಲಿ ಹಾಗೇ ಆ ಪೇಸ್ಟನ್ನು. ಆವಾಗ ನಮಗೆ ರಿಸಲ್ಟ್ ಗೊತ್ತಾಗೋದು. ಯಾವುದೇ ಆದರೂ ಅಷ್ಟೇ ಒಂದೇ ಸತಿಗೆ ನಮಗೆ ಏನೂ ಗೊತ್ತಾಗೋದಿಲ್ಲ. ಒಂದು ಸ್ವಲ್ಪ ಯೂಸ್ ಮಾಡ್ತಾ ಬರ್ತಾ ಇದ್ದರೆ 1 ವಾರ 15 ದಿನ ಆ ರೀತಿ ಮಾಡ್ತಾ ಬರ್ತಾ ಇದ್ದರೆ ನಮಗೆ ಅದರ ರಿಸಲ್ಟು ಗೊತ್ತಾಗುತ್ತೆ. ನೋಡ್ತಾ ಇರ್ಬೋದು, ಅದನ್ನೆಲ್ಲ ಒಣಗಿದ್ದಾದಮೇಲೆ ಒಂದು 10 ನಿಮಿಷ ನಾನು ಮುಖ ಏನು ತೊಳೆದಿಲ್ಲ, ಬರೀ ತುಟಿ ಅಷ್ಟೇ ತೊಳ್ಕೊಂಡು ಕ್ಲೀನಾಗಿ ವಾಶ್ ಮಾಡಿದ್ದೀನಿ. ಹಾಗೆ ಒಂದು ಕಾಟನ್ ಬಟ್ಟೆಯಿಂದ ಒರೆಸಿದ್ದೀನಿ. ಸ್ವಲ್ಪ ನನಗೆ ಏನೋ ಒಂಥರ ಕ್ಲೀನ್ ಅನ್ನಿಸ್ತಾಯಿತ್ತು ತುಟಿ, ಮತ್ತು ಸಾಫ್ಟಾಗಿ ಸ್ವಲ್ಪ ಕ್ಲಿಯರ್ ಅಂತ ಅನ್ನಿಸ್ತಾಯಿತ್ತು ನನಗೆ. ಆಮೇಲೆ ನಾನು ಮಾಮೂಲಿ ಯಾವುದೋ ಲಿಪ್ ಬಾಮ್ ಹಚ್ತೀನೋ, ಅಂದರೆ ಇದು ಸ್ಟ್ರಾಬೆರಿದು ಲಿಪ್ ಬಾಂಬು, ಅದನ್ನು ಕೂಡ ಹಚ್ತಾ ಇದ್ದೆ. ಒಂದೇ ಸತಿಗೆ ಯೂಸ್ ಮಾಡಿಬಿಟ್ಟು ಅವ್ರು ಹಂಗೆ ಹೇಳಿದ್ರು ಏನೂ ಆಗೇ ಇಲ್ಲ ಅಂತಂದರೆ ಯಾವುದೂ ಆಗೋದಿಲ್ಲ. ಅದು ಟ್ರೈ ಮಾಡ್ತಾ ಇರಬೇಕು, ಮಾಡ್ತಾನೆ ಅದು ಏನೇ ಆದ್ರೂ ಅದ್ರ ರಿಸಲ್ಟ್ ನಮಗೆ ಪ್ರಭಾವ ಕಾಣಿಸೋದು. ಅವಾಗ ಇಲ್ಲಿ
ಅದು ಯಾರೋ ಹುಡುಗ ಬಂದ್ವಿ ಹಾಕ್ಸಿತ್ತು ಯಾಕೆ ವೈರ್ ಕಟ್ ಮಾಡ್ತಿದ್ಯಾ ಅಂತ ಇಂಗ್ಲೀಷ್ ಇಲ್ಲಿ ಹೇಳ್ತೈತೆ ಗಣೇಶನ ಹಬ್ಬಕ್ಕೆ ಲೈಟ್ ಹಾಕಕ್ಕೆ ವೈರ್ ಇರಲಿಲ್ಲ ಅದಕ್ಕೆ ಕಟ್ ಮಾಡ್ಕೊ ಹೋಗ್ತಿದ್ದೀವಿ ಅಂತ. ಇವ್ರು ಹುಡುಗರು ಮನೇಲಿದ್ರಂತೂ ನನಗೆ ಟೈಮ್ ಕಳಿಯೋದೇ ಗೊತ್ತಾಗೋದಿಲ್ಲ. ಬೇಗ ಅಂದರೆ ಬೇಗ ಟೈಮ್ ಆಗಿಬಿಡುತ್ತೆ. ಅವ್ರು ಮಾತಾಡಿದ್ದಕ್ಕೆಲ್ಲ ಹ್ಞೂ ಅಂತ ಹೇಳ್ಕೊಂಡು ಅವ್ರ ಜೊತೆ ಕೂತ್ಕೊಂಡು ಅವ್ರ ಆಟಗಳನ್ನ ನೋಡಿಕೊಂಡು ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ. ಕೆಲಸ ಮಾಡಿ ಸುಸ್ತಾಗುತ್ತೋ ಇಲ್ವೋ ಗೊತ್ತಿಲ್ಲ ಮನೇಲಿ, ಆದರೆ ಇವ್ರ ಮಾತನ್ನ ಕೇಳಿ ಕೇಳಿನೇ ಅರ್ಧ ಸುಸ್ತಾಗೋಗಿರ್ತೀನಿ ನಾನು. ಅಷ್ಟು ತಲೆ ತಿಂತಾ ಇರ್ತಾರೆ ಮನೇಲಿದ್ರಂತೂ. ಹಾಗೆ ಸ್ವಲ್ಪ ದಾಳಿಂಬೆ ಹಣ್ಣಿತ್ತು, ಅದನ್ನು ಕೂಡ ಜ್ಯೂಸ್ ಮಾಡಿಕೊಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ನಂತರ ಇಲ್ಲಿ ಸ್ವಲ್ಪ ದಾಳಿಂಬೆ ಹಣ್ಣನ್ನೆಲ್ಲ ಬಿಡಿಸಿದ್ನಲ್ವ, ಅದ್ರ ಸಿಪ್ಪೆನ ಬಿಸಾಡೋದಕ್ಕೆ ಮನಸ್ಸು ಬರಲಿಲ್ಲ. ಈ ರೀತಿ ಗಿಡಗಳಿಗೆ ಹಾಕೋಣ ಅಂತೇಳಿ ಹಾಕೋಕ್ಕೆ ಅಂತ ಬಂದಿದ್ದೀನಿ. ನೋಡ್ತಾ ಇದ್ದೆ, ಅದು ಪಾಟ್ ಒಳಗಡೆ ಮುಂಚೆನೂ ಸ್ವಲ್ಪ ಈ ರೀತಿ ತರಕಾರಿ ಸಿಪ್ಪೆಗಳು, ಹಣ್ಣುಗಳ ಸಿಪ್ಪೆಗಳೆಲ್ಲ ಹಾಕಿದ್ದೆ. ಹಾಗೆ ಮುಂಚೆ ಎಲ್ಲ ಸ್ವಲ್ಪ ದಾಳಿಂಬೆ ಸಿಪ್ಪೆಗಳನ್ನು ಕೂಡ ಹಾಕಿದ್ದೆ. ಅದ್ರದ್ದು ಸ್ವಲ್ಪ ಸ್ವಲ್ಪ ಮೊಳಕೆ ಥರ ಬಂದಿತ್ತು ಗಿಡಗಳು, ಸಣ್ಣ ಸಣ್ಣ ಸಸಿಗಳು. ಅದನ್ನೇ ನೋಡ್ತಾ ಇದ್ದೆ. ಒಂದು 4-5 ಗಿಡ ಆ ರೀತಿ ಬಂದಿತ್ತು ದಾಳಿಂಬೆ ಹಣ್ಣಿಂದು. ಜೊತೆಗೆ ಇಲ್ಲಿ ರೋಸ್ ಗಿಡಕ್ಕೆ ನಾನಿಲ್ಲಿ ಮೊಟ್ಟೆನ ಬೇಯಿಸಿದ್ದೆ ಹಿಂದಿನ ದಿನ. ಅದು ನೈಟು ಸಿಪ್ಪೆನ ಹಾಗೆ ಎತ್ತಿಕ್ಕಿದ್ದೆ, ಅದನ್ನು ಕೂಡ ಬಿಸಾಕಿರಲಿಲ್ಲ. ಈ ಮೊಟ್ಟೆ ಸಿಪ್ಪೆನ ರೋಸ್ ಗಿಡಕ್ಕೆ ಹಾಕೋದ್ರಿಂದ ಬೇಗ ಬೆಳೆಯುತ್ತಂತೆ ಗ್ರೋತಾಗೆ, ಅದಕ್ಕೆ ಕೂಡ ಅದನ್ನು ಹಾಕ್ತಾ ಇದ್ದೆ. ಇನ್ನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಥ್ಯಾಂಕ್ಸ್ ಫಾರ್ ವಾಚಿಂಗ್.